ನಾಯಕತ್ವ ಕಗ್ಗಂಟಿನ ನಡುವೆ ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇರೋದು. ಎರಡನೇ ಬಾರಿ ಒಗ್ಗಟ್ಟು ಪ್ರದರ್ಶನ. ಹಂಗ್ ನೋಡಿದ್ರೆ ಇದು ಮೂರನೇ ಬಾರಿ. ರಾಹುಲ್ ಗಾಂಧಿ ಅವರು ಒಂದ್ಸತಿ ಬಂದು ಇಬ್ರು ಕೈನ ಮೇಲೆ ತಿರ್ದಿದ್ರಲ್ಲ, ಅದು ಮೊದಲು. ಎರಡನೇದು ಮೊನ್ನೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಕೇಸರಿ ಬಾತು ಇಡ್ಲಿ ತಿಂದ್ರಲ್ಲ ಅವತ್ತು. ಇವತ್ತು ಮೂರನೇ ಒಗ್ಗಟ್ಟು ನಾಟಿಕೋಳಿ ಸಾರು ಪೂರಿ ತಿಂತಾ ಇದಾರಲ್ಲ ಇವತ್ತು ಸಿಎಂ ಡಿಸಿಎಂ ಎರಡನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸಹಜವಾಗಿ ಕುತೂಹಲ ಕೇಳ್ತಾ ಇದೆ, ಏನ್ರಿ ಬ್ರೇಕ್ಫಾಸ್ಟ್ ಸೇರೋದೆಲ್ಲ ಒಂದು ವಿಷಯನೇನ್ರಿ ಅಂತ ಅನ್ನಿಸಬಹುದು. ಆದರೆ ಸದ್ಯದ ಪರಿಸ್ಥಿತಿ ನಾವು ಗಮನಿಸಿದ್ವಿ. ಕುರ್ಚಿ ಬಿಟ್ಕೊಡ್ತಾರಾ, ಕುರ್ಚಿಯಿಂದ ಎಬ್ಬಸ್ ಕಳಿಸ್ತಾರಾ, ಏನಾಗತ್ತೆ ಅಂತ ಅದೆಲ್ಲದಕ್ಕೂ ಬ್ರೇಕ್ ಬಿದ್ದಿದ್ದು ಇದೇ ಬ್ರೇಕ್ಫಾಸ್ಟ್ ಇಂದ. ಇದು ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕುರ್ಚಿ ಬ್ರೇಕ್ ಅಂತಾನೆ ಕರಿಬಹುದು. ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಗೆ ಅರೇಂಜ್ ಮಾಡಿದ್ದಾರೆ. ಸಿಎಂಗೆ ನಾಟಿಕೋಳಿ, ಕನಕಪುರದ ನಾಟಿಕೋಳಿ ಅಂತೆ, ಅವನ ಬಡಿಸೋದಕ್ಕೆ ಡಿಕೆಶಿ ತಯಾರಾಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸಿಕ್ಕಾಪಟ್ಟೆ ಇಷ್ಟ. ಏನ್ರಿ ಇಷ್ಟ ಅಂತಂದ್ರೆ ನಾಟಿಕೋಳಿ ಮುದ್ದೆ ಅಂತ ಹೇಳೋರು ಸಿದ್ದರಾಮಯ್ಯನವರು. ಅದಕ್ಕೆ ಅವ್ರಿಗಿಷ್ಟ ಅಂತ ನಾಟಿಕೋಳಿ ಫ್ರೈ, ಸಾಂಬಾರು, ಇಡ್ಲಿ, ಪೂರಿ ಎಲ್ಲ ತಯಾರಿಸಿದ್ದಾರಂತೆ. ಬ್ರೇಕ್ಫಾಸ್ಟ್ ವೇಳೆ ಇಬ್ಬರ ನಡುವೆ ಒಂದಷ್ಟು ಸಹಜವಾಗಿ ಮಾತುಕತೆ ಆಗತ್ತೆ. ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ಮೊನ್ನೆ ಸಿಎಂ ನಿವಾಸದಲ್ಲಿ ಆಯೋಜಿಸಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್. ಇವತ್ತು ಡಿಸಿಎಂ ಅವರ ನಿವಾಸದಲ್ಲಿ ಇದೆಲ್ಲವೂ ಕೂಡ ಹೈಕಮಾಂಡ್ ಹೇಳಿದಂತೆಯೇ ನಡೀತಾ ಇರೋದು. ಹೈಕಮಾಂಡ್ ನಾಯಕರೇ ಇಬ್ಬರಿಗೂ ಕೂಡ ನೀವು ಒಬ್ರು ಮನೆಗೊಬ್ರು ಹೋಗಬೇಕು, ನೀವು ಡಿನ್ನರಿಗಾರು ಕರೀರಿ ಅಥವಾ ಲಂಚ್ಗಾದ್ರೂ ಕರೀರಿ ಅಥವಾ ಬ್ರೇಕ್ಫಾಸ್ಟಿಗಾರು ಕರೀರಿ, ಆದರೆ ನಿಮ್ಮ ಮನೆಗೆ ಅವ್ರು ಬರಬೇಕು, ಅವ್ರ ಮನೆಗೆ ನೀವು ಹೋಗಬೇಕು ಅಂತ ಹೇಳಿದ್ರು. ಜೊತೆಗೆ ಇಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಆಪ್ತರಿಗೂ ಕೂಡ ಹೇಳಿದ್ರಂತೆ, ಅವರ ರಾಜಕೀಯ ಕಾನೂನು ಸಲಹೆಗಾರ ಅವ್ರಿಗೂ ಕೂಡ ಹೇಳಿದ್ರಂತೆ, ನೋಡಿ ಇಬ್ರದ್ದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಅಂತ ಪೊನ್ನಣ್ಣ ಅವ್ರಿಗೆ ಹೇಳಿದ್ರಂತೆ. ಸೊ ಅದಾದ್ಮೇಲೆ ಇಬ್ರು ಒಟ್ಟಿಗೆ ಫೋನ್ ಮಾಡ್ಕೊಂಡಿದಾರಂತೆ, ಬನ್ನಿ ತಿಂಡಿಗೆ ಬನ್ನಿ ಅಂತ ಕರೆದಿದ್ದಾರಂತೆ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಅವರು ಕರೆದಿದ್ರಂತೆ. ಅದಕ್ಕೆ ಸಿದ್ದರಾಮಯ್ಯನವರು ಇಲ್ಲ ಫಸ್ಟ್ ನೀವು ಬನ್ನಿ, ಆಮೇಲೆ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂತ ಅವತ್ತೇ ಹೇಳಿದ್ರಂತೆ. ನಿನ್ನೆ ಕರೆದ್ರು, ಬನ್ನಿ ಬೆಳಿಗ್ಗೆ ತಿಂಡಿಗೆ ನಮ್ಮನೆಗೆ ಅಂತ. ಸರಿ ಆಯ್ತು ಬರ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಅದೊಂದು ಆಡಿಯೋ ಮತ್ತು ವಿಡಿಯೋ ಮಾಧ್ಯಮಗಳಿಗೂ ಕೂಡ ಸಿಕ್ಕಿತ್ತು, ವೈರಲ್ ಕೂಡ ಆಗಿತ್ತು. ಅದರಂತೆಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ತೆರಳ್ತಾ ಇರುವುದು ಸಿದ್ದರಾಮಯ್ಯನವರು. ಸಹಜವಾಗಿ ಕುತೂಹಲ ಅನ್ನೋದು ಗಿದ್ದೇ ಇರುತ್ತೆ ಅಲ್ವಾ, ಏನ್ ಮಾತಾಡ್ತಾರೆ ಅಂತ. ಹೇಳಿಕೊಳ್ಳುವಂತ ಕುರ್ಚಿಯ ವಿಚಾರದ ಬಗ್ಗೆ ಮಾತಾಡೋದು ಡೌಟು. ಯಾಕಂದ್ರೆ ಮೊನ್ನೆನೆ ಸಿದ್ದರಾಮಯ್ಯನವ್ರ ನಿವಾಸದಲ್ಲೇ ಈ ಕುರ್ಚಿ ವಿಚಾರದ ಬಗ್ಗೆ ಮಾತಾಡಿದಾರೋ ಅಥವಾ ಸುಮ್ಮನೆ ಕಾಟಾಚಾರಕ್ಕೋ ಅಥವಾ ಹೈಕಮಾಂಡ್ ಒತ್ತಡಕ್ಕೋ ಒಟ್ಟಿಗೆ ಹೋಗಿದ್ರೋ ಗೊತ್ತಿಲ್ಲ. ಪ್ರೆಸ್ ಮೀಟಲ್ಲಂತೂ ನಮ್ಮ ಮಧ್ಯೆ ಏನು ಸಮಸ್ಯೆ ಇಲ್ಲ, ನಾವಿಬ್ರು ಆರಾಮಾಗಿದ್ದೀವಿ, ಅವತ್ತು ಇವತ್ತು ಮುಂದೆ ಯಾವತ್ತೂ ನಮ್ಮ ಮಧ್ಯೆ ಗೊಂದಲ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ನೀವು ಗಮನಿಸ್ತಾ ಇದ್ರೆ ಇದು ಸದ್ಯದ ಲೈವ್ ವಿಜುವಲ್ಸ್. ಡಿ ಕೆ ಶಿವಕುಮಾರ್ ಅವರ ನಿವಾಸ, ಅದು ಸದಾಶಿವನಗರದಲ್ಲಿರುವಂಥ ನಿವಾಸ. ಇದೇ ನಿವಾಸಕ್ಕೆ ಇವತ್ತು ಸಿದ್ದರಾಮಯ್ಯನವರು ಆಗಮಿಸುವಂಥದ್ದು. ಆಲ್ರೆಡಿ ತಯಾರಿ ಆಗಿದೆಯಂತೆ. ಮನೆ ಮುಂದೆ ಎಲ್ಲ ಯಾವ ರೀತಿಯಾಗಿ ಭದ್ರತೆ ಇದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಸಿದ್ದರಾಮಯ್ಯನವರ ಆಗಮನ ಆಗತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ. ನಾಟಿಕೋಳಿ ಸಾರು ರೆಡಿ ಆಗಿದೆಯಂತೆ ಸಿದ್ದರಾಮಯ್ಯನವ್ರಿಗೋಸ್ಕರ. ಅದಕ್ಕೆ ಅಂತ ಎಲ್ಲ ಅರೇಂಜನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಕುತೂಹಲ ಕೇಳಿಸ್ತಾ ಇದೆ. ಅಂದರೆ ಈ ನವೆಂಬರ್ ಕ್ರಾಂತಿ ಡಿಸೆಂಬರ್ನಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಅವರದ್ದೇ ಪಕ್ಷದ ನಾಯಕರುಗಳೆಲ್ಲ ಹೇಳ್ಬಿಟ್ಟಿದ್ರಲ್ಲ, ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಇನ್ನೇನೋ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು. ಬಟ್ ಅದು ತಲೆ ಕೆಳಗಾಗಿ ಬೇರೆ ಇನ್ನೇನೋ ಆಗ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಕಾಂಗ್ರೆಸ್ನ ನಾಯಕರುಗಳೇ ಕೆಲವರು ಹೇಳಿದ ಸ್ಟೇಟ್ಮೆಂಟ್ ನೋಡಿದ್ರೆ ನವೆಂಬರ್ ಎಂಡ್ ಡಿಸೆಂಬರ್ನಲ್ಲಿ ಏನೇನೋ ಆಗುತ್ತೆ ಅಂತ ಭಾವಿಸಲಾಗಿತ್ತು ರಾಜಕಾರಣದಲ್ಲಿ. ಬಟ್ ಕಂಪ್ಲೀಟ್ ಚಿತ್ರಣ ಉಲ್ಟಾ ಹೊಡೆದಿದೆ. ತಿಂಡಿಗೆ ಒಟ್ಟಿಗೆ ಸೇರೋ ರೀತಿಯಲ್ಲಿ ಆಗೋಗಿದೆ. ಸೊ ಎಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಬರ್ತಾರೆ, ಏನೇನು ಪ್ಲಾನ್ ಇದೆ ಇವತ್ತಿಂದು? ನೀತಿ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಈಗಾಗಲೇ ಭಿನ್ನಾಭಿಪ್ರಾಯಗಳಿತ್ತು. ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರದಲ್ಲಿ ಅಗ್ಗಜಗ್ಗಾಟ ಕೂಡ ನಡೆದಿತ್ತು. ಸುಮಾರು 10-15 ದಿನಗಳ ಕಾಲ ಇಬ್ಬರು ನಾಯಕರ ಬಣಗಳು ಕೂಡ ಬಡಿದಾಟವನ್ನು ಶುರು ಮಾಡಿದ್ದು. ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡುವ ಮೂಲಕ ಪಕ್ಷಕ್ಕೂ ಕೂಡ ಮುಜುಗರವನ್ನ ತಂದಿತ್ತು. ನಂತರ ಹೈಕಮಾಂಡ್ ಸೂಚನೆಯ ಮೇರೆಗೆ ಮುಖ್ಯಮಂತ್ರಿಗಳು ಡಿಸಿಎಂ ಅವರನ್ನ ಅವರ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೆ ಕರೆಯುವ ಮೂಲಕ ಅಲ್ಲಿಗೆ ಒಂದು ಅಂತ್ಯವನ್ನ ಆಡುವಂತ ಒಂದು ಪ್ರಯತ್ನವನ್ನ ಮಾಡಲಾಗಿತ್ತು. ನಂತರ ಇಬ್ಬರು ಕೂಡ ಚರ್ಚೆಗಳನ್ನ ಮಾಡಿ ಅಂತಿಮವಾಗಿ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಮಾಧ್ಯಮಗಳ ಮುಂದೆ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದಾದ ನಂತರ 2-3 ದಿನಗಳಿಂದ ಬಹಳ ಸೈಲೆಂಟ್ ಆಗಿದೆ. ಕಾಂಗ್ರೆಸ್ನಲ್ಲಿ ಏನು ಬಿರುಗಾಳಿ ಇದ್ದಿತ್ತು ಅದೆಲ್ಲವೂ ಕೂಡ ಸೈಲೆಂಟ್ ಆಗಿದೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಬ್ರೇಕ್ಫಾಸ್ಟ್ಗೆ ಡಿ ಕೆ ಶಿವಕುಮಾರ್ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ.
ಅವರಿಗಾಗಿ ವಿಶೇಷ ಮೆನು ಕೂಡ ರೆಡಿ ಆಗಿದೆ. ಸಿದ್ದರಾಮಯ್ಯನವ್ರಿಗೆ ನಾನ್ ವೆಜ್ ಆಹಾರ ಕೂಡ ಈಗಾಗಲೇ ರೆಡಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ. ಬ್ರೇಕ್ಫಾಸ್ಟ್ ಜೊತೆಗೆ ಕೆಲವು ವಿಷಯಗಳ ಬಗ್ಗೆ ಕೂಡ ಇವತ್ತು ಚರ್ಚೆಗಳಾಗತ್ತೆ. ಆದ್ರೆ ಪವರ್ ಸ್ಟೇರಿಂಗ್ ವಿಚಾರದಲ್ಲಿ ಯಾವುದೇ ಚರ್ಚೆಗಳಾಗೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಕಾರಣ ಹೈಕಮಾಂಡ್ಗೆ ಇತರ ನಾಯಕರು ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನ ಹೇಳಿರೋದ್ರಿಂದ ಸಹಜವಾಗಿ ಆ ಒಂದು ವಿಚಾರವನ್ನ ಬಿಟ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆಗಳಾಗತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.